ಹಂಗಾರುಕಟ್ಟೆ ಕಿರು ಬಂದರು ಏನಿದೆ ಅದು ಸಂಪೂರ್ಣವಾಗಿ ಹೂಳ್ಮಯ ಆಗಿ ಹೋಗ್ಬಿಟ್ಟಿದೆ. ಇಲ್ಲಿ ದೋಣಿಗಳು ನಿಲ್ಲೋಕಾಗೋದಿಲ್ಲ. ಸೊ ಹಾಗಾಗಿ ಮೀನುಗಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ನಿತ್ಯವೂ ಇಲ್ಲಿನ ಮೀನುಗಾರರು ಸಮಸ್ಯೆಯನ್ನು ಎದುರಿಸಿರುವಂತದ್ದು. ಹಂಗಾರುಕಟ್ಟೆ ಕಿರು ಬಂದರು ಏನಿದೆ ಈ ಭಾಗದಲ್ಲಿ ದೋಣಿಗಳನ್ನ ನಿಲ್ಸೋಕ್ ಆಗ್ತಾ ಇಲ್ಲ. ಮೀನುಗಾರಿಕೆಯನ್ನ ಮಾಡಿ ಮೀನುಗಾರರು ಆ ದೋಣಿಯನ್ನ ತೆಗೆದುಕೊಂಡು ಈ ಭಾಗಕ್ಕೆ ತೆಗೆದುಕೊಂಡು ಬರೋಕ್ ಆಗೋದಿಲ್ಲ. ಬದಲಾಗಿ ಅವರು ಮಲ್ಪೆ ಬಂದರಿಗೆ ಹೋಗಬೇಕು ಡೈರೆಕ್ಟ್ ಆಗಿ. ಅಂತಹ ಪರಿಸ್ಥಿತಿ ಇಲ್ಲಿದೆ. ಸೊ ಇಲ್ಲಿನ ಮೀನುಗಾರರಿಗೆ ನಿತ್ಯವೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ಸೊ ಅಕ್ಕಪಕ್ಕದಲ್ಲಿ ಆ ಬೋಟನ್ನು ನಿಲ್ಸೋಕ್ ಆಗೋದಿಲ್ಲ. ಡೈರೆಕ್ಟ್ ಆಗಿ ಅವರು ಮಲ್ಪೆ ಬಂದರಿಗೆನೆ ಹೋಗಬೇಕಾಗತ್ತೆ. ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ ಮೀನುಗಾರರ ಸಮಸ್ಯೆ ಯಾವ ರೀತಿ ಇದೆ, ಈ ಬಗ್ಗೆ ಅಲ್ಲಿನ ಮೀನುಗಾರರು ಏನ್ ಹೇಳ್ತಾರೆ, ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮತ್ತೆ ಮೂಲಸೌಕರ್ಯಗಳ ಕೊರತೆ ತುಂಬಾ ಇದೆ ಇಲ್ಲಿ. ಅಭಿವೃದ್ಧಿ ಸಮಿತಿಯ ಕಟ್ಟಡದ ಚಾವಣಿಯ ಸೀಟು ಆರಿ ಹೋಗಿದೆ. ಮೀನ್ ತಗೊಂಡು ಹೋಗೋದು ಮಲ್ಪೆಗೆ ಕಷ್ಟ ಇತ್ತು ಅವರಿಗೂ. ಹೂಳೆತ್ತಿದ್ರೆ ತುಂಬಾ ಅನುಕೂಲ. ಬೋಟ್ಗಳ ಹತ್ರ ಬರ್ಲಿಕ್ಕೆ ಬೋಟ್ ಅಷ್ಟು ದೂರದಲ್ಲಿ ತಾಗಿ ನಿಂತು. ಹಂಗಾರುಕಟ್ಟೆ ಕಿರು ಬಂದರು ಬ್ರಹ್ಮಾವರ ಭಾಗದ ನೂರಾರು ಮೀನುಗಾರರ ಜೀವನಾಧಾರವಾಗಿದೆ. ಹಂಗಾರುಕಟ್ಟೆ, ಕೋಡಿ, ಕನ್ನಾಣ ಹಾಗೂ ಕೋಡಿ ಬೆಂಗ್ರೆ ಭಾಗದ ಮೀನುಗಾರರು ಈ ಬಂದರನ್ನೇ ಅವಲಂಬಿಸಿದ್ದಾರೆ. ಆದರೆ ಹಲವಾರು ವರ್ಷಗಳಿಂದ ಬಂದರಿನಲ್ಲಿ ಹೂಳು ತುಂಬಿದೆ. ಹೀಗಾಗಿ ಬೋಟ್ಗಳ ಸಂಚಾರ ಹಾಗೂ ನಿಲುಗಡೆಗೆ ತೊಂದರೆ ಆಗ್ತಾ ಇದೆ. ಸಮುದ್ರದಿಂದ ಮೀನು ಹಿಡಿದು ಬಂದರೂ ಇಲ್ಲೇ ಮೀನು ಇಳಿಸೋಕೆ ಸಾಧ್ಯವಾಗದೆ ಮಲ್ಪೆ ಬಂದರಿಗೆ ತೆರಳಬೇಕಾದ ಪರಿಸ್ಥಿತಿ ಇದೆ. ಇದರಿಂದ ಸಮಯ, ಇಂಧನ ಹಾಗೂ ಕಾರ್ಯಾಚರಣೆಯ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ. ನಮ್ಮ ಇಲ್ಲಿ ಹಂಗಾರುಕಟ್ಟೆ ಬಂದರಿನಲ್ಲಿ ಏನೂ ವ್ಯವಹಾರ ನಡೆಯುವುದಿಲ್ಲ. ಮತ್ತು ನಮ್ಮ ಅಭಿವೃದ್ಧಿ ಸಮಿತಿಯ ಕಟ್ಟಡದ ಚಾವಣಿಯ ಸೀಟು ಆರಿ ಹೋಗಿದೆ. ಎಷ್ಟು ಸಲ ಅವರಿಗೆ ಹೇಳಿದರು, ಅವರು ಇದಕ್ಕೆ ಸ್ಪಂದನೆ ಕೊಡಲಿಲ್ಲ. ಇಲ್ಲಿ ಪೋರ್ಟ್ ರಸ್ತೆಯೂ ಇದೆ, ಪೋರ್ಟ್ ರಸ್ತೆ ಸಹ ಇಂಪ್ರೂವ್ಮೆಂಟ್ ಆಗಲಿಲ್ಲ. ಇಲ್ಲಿ ಎಲ್ಲ ಹೊಂಡ ಬಿದ್ದಿದೆ. ಇಲ್ಲಿ ಎಲ್ಲ ನಮಗೆ ಮೇಯ್ನ್ ಆಗಿ ಅಳುವೆ ಬಾಗಿಲು ಇಂಪ್ರೂವ್ಮೆಂಟ್ ಆದರೆ ಹೊಯ್ಗೆ ತೆಗೆದು ಕಲ್ಲು ಹಾಕಿದರೆ ಮಾತ್ರ ಹಂಗಾರುಕಟ್ಟೆ ಇಂಪ್ರೂವ್ಮೆಂಟ್ ಆಗ್ತದೆ. ಮತ್ತು ನಮಗೆ ಇಲ್ಲಿ ಡಾಕಿಗೂ ಸಹ ಇಳಿತ ನೀರಿಗೆ ಬೋಟ್ ಹಿಡಿಲಿಕ್ಕೆ ಆಗುವುದಿಲ್ಲ. ಬರ್ತಾ ನೋಡಿ ಬರಬೇಕಾಗ್ತದೆ. ನಮಗೆ ಬಾರ್ಜಿ ಇಲ್ಲ ಸರ್. ಬಂದರಿನಲ್ಲಿ ಹಂಗಾರುಕಟ್ಟೆ ಬೆಂಗ್ರೆ ಬರೋದು ಬಾರ್ಜಿ ಇಲ್ಲ. 15 ದಿನ ಆಯಿತು. ಏನಾದರೂ ವ್ಯವಸ್ಥೆ ಮಾಡಿ ಬಾರ್ಜಿ ಒಂದು ಬಂದ್ ಮಾಡಬೇಡಿ. ನಮ್ಮ ಹಂಗಾರುಕಟ್ಟೆ ಬಂದರ್ ಒಂದು ಉತ್ಪತ್ತಿ ಮಾಡಿ. ಇಲ್ಲಿ ಏನೂ ವ್ಯವಸ್ಥೆ ಇಲ್ಲ. ಬಂದರ್ ಮಾಡಿ ಇಟ್ಟಿದ್ರು. ಆದರೂ ಅವ್ರು ಬೋಟ್ ಬಂದರೆ ಮೀನು ತಗೊಂಡು ಹೋಗೋದು ಮಲ್ಪೆಗೆ ಕಷ್ಟ ಇತ್ತು ಅವರಿಗೂ. ನಮಗೆ ಕಷ್ಟ. ಆಚಿಂದ ಕಡ್ಲಿಚ್ಚಿಂದ ಒಳ್ಳೆ ಬಾರ್ಜಿ ಇಲ್ಲದೆ ನಮಗೆ ಹೋಗ್ಲಿಕ್ಕೂ ಆಗೋದಿಲ್ಲ, ಬರಲಿಕ್ಕೂ ಆಗೋದಿಲ್ಲ. ದಯವಿಟ್ಟು ಒಂದು ಬೋಟ್ ಒಂದು ನಿಲ್ಲಿಸಬೇಡಿ. ಒಂದು ದಿನಕ್ಕೆ 4 ಟ್ರಿಪ್ ಆದರೂ ಪರವಾಗಿಲ್ಲ. ಅದೇ ಗಾಳಿ ಮಳೆ ಬಂದರೆ ಬೋಟ್ ಬಿಡ್ಲಿಕ್ಕೆ ನಾವು ಬಿಡುವುದಿಲ್ಲ, ಜನಗಳು ಬಿಡುವುದಿಲ್ಲ. ಕಿರು ಬಂದರುಗಳ ನಿರ್ಲಕ್ಷ್ಯದಿಂದ ಮಲ್ಪೆ ಮೀನುಗಾರಿಕಾ ಬಂದರಿನ ಮೇಲೂ ಹೆಚ್ಚು ಒತ್ತಡ ಉಂಟಾಗಿದೆ. ಹಂಗಾರುಕಟ್ಟೆ ಬಂದರಿನ ಹೂಳು ತೆರವುಗೊಳಿಸಿ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸಿದ್ರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತೆ. ಸರ್ಕಾರದಲ್ಲಿ ಆಗಲಿ, ಇಲಾಖೆಯವರು ಯಾರ ಹತ್ರ ಆಗಲಿ ನಾನು ರಿಕ್ವೆಸ್ಟ್ ಮಾಡೋದಂದರೆ, ಈ ಬಂದರು ತುಂಬ ಪುರಾತನ ಬಂದರು. ಆದರೆ ಇತ್ತೀಚೆಗೆ ತುಂಬ ನೆನೆಗುದಿಗೆ ಬಂದಿದೆ. ಈಗ ಸ್ಥಳೀಯ ಮೀನುಗಾರರಲ್ಲಿ ಇಲ್ಲಿ ಎಲ್ಲರಿಗೂ ಒತ್ತಡ ಇದೆ. ಆದ್ದರಿಂದ ಮಲ್ಪೆ ಹೋಗ್ತಾ ಇದ್ದೇವೆ ನಾವು. ಅಲ್ಲಿ ಒತ್ತಡ ಕೂಡ ಕಮ್ಮಿ ಆಗಬೇಕಾದ್ರೆ ಇಲ್ಲಿ ನಮಗೆ 2 ಕಡೆ ನಮ್ಮದು ಇದು ಜಂಟಿ ನೀರು ಬೋಟ್ ಬಂದು ನಿಲ್ಲಿಸಿದಾಗ ಆ ನೀರಿನ ಮಟ್ಟ ಕಮ್ಮಿಯಾಗಿ ಬೋಟ್ಗಳು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ಒಂದೊಂದು ಸರ್ತಿ ಫಿಶಿಂಗ್ಗೆ ನಮಗೆ ಹೋಗೋ ಟೈಮೇ ಅಲ್ಲಿ ನಮಗೆ ನೀರು ಸಿಗ್ತಾ ಇಲ್ಲ. ಹಾಗಾಗಿ ಮುಖ್ಯವಾಗಿ ಅಲ್ಲಿ ಮತ್ತು ಇಲ್ಲಿ ಮತ್ತು ಕೋಡಿಯಲ್ಲಿ ಹೂಳೆತ್ತಿದ್ರೆ ತುಂಬ ಅನುಕೂಲ. ಮತ್ತು ಇಲ್ಲಿ ಒಂದು ಸಣ್ಣ ಜಟ್ಟಿ ಆಗಬೇಕು. ಇಲ್ಲಿ ಬೋಟ್ಗಳ ಹತ್ತಿರ ಬರಲಿಕ್ಕೆ ಬೋಟ್ ಅಷ್ಟು ದೂರದಲ್ಲಿ ತಾಗಿ ನಿಂತು ಬಿಡ್ತದೆ. ಮತ್ತು ಮೂಲ ಸೌಕರ್ಯಗಳ ಕೊರತೆ ತುಂಬ ಇದೆ ಇಲ್ಲಿ. ಬಂದರು ಅಭಿವೃದ್ಧಿ ಅಂದ್ರೆ ಹೂಳು ತೆಗೆಯಲು ಮಾತ್ರ ಸೀಮಿತ ಆಗಬಾರದು. ಮೀನುಗಾರಿಕಾ ರಸ್ತೆಗಳ ದುರಸ್ತಿ, ಶಿಥಿಲಗೊಂಡಿರೋ ಮೀನು ಮಾರಾಟ ಕಟ್ಟಡಗಳ ಪುನರ್ ನಿರ್ಮಾಣವೂ ಆಗಬೇಕು. ಹಾಗೆ ಕಿರು ಬಂದರುಗಳ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ತುರ್ತು ಕ್ರಮ ಕೈಗೊಳ್ಳಬೇಕಾಗಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಸೈಬ್ರಕಟ್ಟೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಗಣೇಶ್, ಈ ಒಂದು ಹಂಗಾರುಕಟ್ಟೆಯ ಮಿನಿ ಬಂದರು ಏನಿದೆ ಈ ಭಾಗದಲ್ಲಿ ಯಾವ ರೀತಿ ಸಮಸ್ಯೆಗಳು ಎದುರಾಗಿರುವಂಥದ್ದು ಈ ಒಂದು ಕಿರು ಬಂದರಿನಲ್ಲಿ, ಅದ್ರ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಈ ಒಂದು ಸಮಸ್ಯೆ ಬಂದಿಲ್ವಾ? ಎಷ್ಟು ದಿನಗಳಿಂದ, ಎಷ್ಟು ತಿಂಗಳುಗಳಿಂದ ಈ ಸಮಸ್ಯೆ ಎದುರಾಗ್ತಾ ಇದೆ? ಧನುಷ್, ಉಡುಪಿ ಅಂತ ಹೇಳಿದ್ರೆ ಮೀನುಗಾರಿಕೆ ಉತ್ಪತ್ತಿಯ ಆಧಾರ ಆಗಿರುವಂತದ್ದು. ಬಹಳಷ್ಟು ಸಂಪನ್ಮೂಲ ಕ್ರೋಢೀಕರಣಕ್ಕೆ ಮೀನುಗಾರಿಕೆ ಅತಿ ಮುಖ್ಯವಾಗಿರುವಂತದ್ದು. ಆದ್ರೆ ಉಡುಪಿಯಲ್ಲಿ ಮೀನುಗಾರಿಕೆ ಸಂಪನ್ಮೂಲಗಳನ್ನು ಇದ್ರೂ ಕೂಡ ಮಲ್ಪೆ ಬಂದರು ಈಗಾಗಲೇ ಕಾರ್ಯಾಚರಣೆ ಮಾಡ್ತಿದೆ. ಅಷ್ಟೇನು ಅಭಿವೃದ್ಧಿ ಆಗಿದ್ರು ಕೂಡ ತಕ್ಕ ಮಟ್ಟಿಗೆ ಮೀನುಗಾರಿಕೆಗೆ ಪ್ರಸಕ್ತವಾಗಿ ಒಂದು ಸ್ಥಳವಾಗಿ ಬಂದರಾಗಿ ನಿರ್ಮಾಣವಾಗಿದ್ದು. ಆದ್ರೆ ದಶಕದ ಹಿಂದೆ ಒಂದಿಷ್ಟು ವ್ಯಾಪಾರ ಆರ್ಥಿಕ ಕೇಂದ್ರವಾಗಿರುವಂತಹ ಹಂಗಾರುಕಟ್ಟೆ ಬಂದರೇನಿದೆ ಇದರ ಅಭಿವೃದ್ಧಿ ಅತಿ ಮುಖ್ಯವಾಗಿರುವಂತದ್ದು. ಈ ಅಭಿವೃದ್ಧಿ ಆಗಿದ್ರೆ ಮಲ್ಪೆ ಬಂದರಿನಲ್ಲಿರುವಂತಹ
ಏನಿಷ್ಟು ಒಂದಿಷ್ಟು ಒತ್ತಡ ಏನಿದೆ ಅದನ್ನ ಕಡಿತಗೊಳಿಸ್ಲಿಕ್ಕೆ ಇಲ್ಲಿ ಪ್ರಮುಖವಾಗಿ ಸಹಕಾರ ಆಗ್ತದೆ. ಹಂಗರಕಟ್ಟೆ ಬಂದವರು ಅಭಿವೃದ್ಧಿಗೊಳ್ತಾ ಇದ್ದಾರೆ. ಆ ಭಾಗದ ಏನು ಒಂದಿಷ್ಟು ಮೀನುಗಾರಿಕೆ ಅವರಿಗೆ ಉಪಯುಕ್ತವಾಗಿ ಒಂದಿಷ್ಟು ವ್ಯವಸ್ಥೆ ಆಗ್ತದೆ. ಇದ್ರ ಜೊತೆಗೆ ಹಂಗರಕಟ್ಟೆ ಏನು ಬಂದರೇನು ಅಳುವೆ ಬಾಗಿಲಿದೆ ಇಲ್ಲನ್ನು ಹೂಳನ್ನು ತೆಗೆಯುವ ಮೂಲಕ ಒಂದಿಷ್ಟು ಅಭಿವೃದ್ಧಿಗೊಳಿಸುವಂತ ಮುಖ್ಯವಾಗಿ ಇಲ್ಲಿ ಶೌಚಾಲಯ ಸಹಿತ ಮಲ್ಪೆಯ ಡಾಕ್ ಏನಿದೆ ಏನು ಬಂದರಿನ ವ್ಯವಸ್ಥೆ ಏನಿದೆ ಇದನ್ನು ಅಭಿವೃದ್ಧಿ ಮಾಡುವಂತ ಅಗತ್ಯ ಅತಿ ಮುಖ್ಯವಾಗಿರುವಂತದ್ದು. ಈ ಎಲ್ಲ ವ್ಯವಸ್ಥೆಯನ್ನ ಕಲ್ಪಿಸಿದಾಗ ಹಂಗರಕಟ್ಟೆಯ ವಾಸಬಸಿನ ಮೀನುಗಾರರು ಬೋಟ್ ಅನ್ನ ಸಮುದ್ರಕ್ಕೆ ಇಳಿಸ್ಲಿಕ್ಕೆ ಮತ್ತೆ ಮೀನುಗಾರಿಕೆ ಮಾಡಿ ವಾಪಸ್ ಬರ್ಲಿಕ್ಕೆ ಉಪಯೋಗಕಾರಿಯಾಗ್ತದೆ. ಈ ನಿಟ್ಟಿನಲ್ಲಿ ಬಂದರಿಗೂ ಕೂಡ ಒಂದಿಷ್ಟು ಒತ್ತಡವನ್ನ ಕಡಿಮೆ ಮಾಡಬಹುದು. ಅದ್ರ ಜೊತೆಗೆ ಅಲ್ಲಿಯ ವ್ಯಾಪಾರ ಸ್ಥಳವಾಗಿ ಒಂದು ಕೇಂದ್ರವಾಗಿ ಮಾರ್ಪಟ್ಟಾಗ ಒಂದಿಷ್ಟು ವ್ಯವಸ್ಥೆ ಇಲ್ಲಿ ಮೀನುಗಾರಿಕೆ ಹಿತದೃಷ್ಟಿಯಿಂದ ಒಂದಿಷ್ಟು ಇಂಪ್ರೂವ್ಮೆಂಟ್ ಗೆ ಸಾಧ್ಯ ಆಗ್ತದೆ. ಈ ಎಲ್ಲ ಗಣನನ್ನ ಮೀನುಗಾರಿಕೆ ಇಲಾಖೆ ಮತ್ತೆ ಸರ್ಕಾರ ಅತಿ ಮುಖ್ಯವಾಗಿ ಗಣನೆ ಕಳ್ಕೊಳ್ಬಹುದು, ಅತಿ ಅಗತ್ಯವಾಗಿರುವಂತದ್ದು. ಧನುಶ್ರೀ, ಗಣೇಶ್, ಇಲ್ಲಿ ಇನ್ನೊಂದು ವಿಚಾರ ಗಮನಿಸ್ತಾ ಹೋಗ್ಬೋದು. ಈಗ ಅಲ್ಲಿ ಬರೀ ಬಂದರು ಸಮಸ್ಯೆ ಮಾತ್ರ ಅಲ್ಲ, ಅಲ್ಲಿರುವಂತಹ ಕಟ್ಟಡ ಕೂಡ ಇನ್ನೇನು ಹಾಳಾಗುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಮೂಲಭೂತ ಸೌಕರ್ಯ ಕೂಡ ಅಲ್ಲಿ ಇಲ್ಲ ಈಗ ಸದ್ಯಕ್ಕೆ. ಸೊ ವ್ಯಾಪಾರ ವಹಿವಾಟು ಕಂಪ್ಲೀಟ್ ಆಗಿ ಬಂದ್ ಆಗಿದೆಯಾ ಹೇಗಲ್ಲಿ ಅಂತ? ಬಂದರಿಯನ್ನು ನಾವು ಚಿತ್ರಾನ್ನ ತೋರಿಸುವಂತ ಬಂದರು ಬಹಳಷ್ಟು ಅಭಿವೃದ್ಧಿ ಮತ್ತೆ ಅತಿವೃಷ್ಟಿಯಲ್ಲಿರುವಂತ ಬಂದರಾಗಿರುವಂತದ್ದು. ಈ ಭಾಗದ ಮೀನುಗಾರರೆಲ್ಲ ಒಂದಿಷ್ಟು ವ್ಯಾಪಾರ ಮತ್ತೆ ಮೀನುಗಾರಿಕೆ ಮಾಡ್ಲಿಕ್ಕೆ ಇದೇ ಬಂದರನ್ನ ಅವಲಂಬಿಸಿಕೊಂಡಿದ್ರು. ಆ ಸಂದರ್ಭದಲ್ಲಿ ಮಲ್ಪೆ ಬಂದರು ಬಹಳಷ್ಟು ಕಿರಿದಾಗ್ತಿದೆ. ಮಲ್ಪೆ ಬಂದರು ಹಿರಿದಾದಷ್ಟು ಇಲ್ಲಿಯ ಪ್ರಮಾಣ ಕಡಿಮೆ ಆಗ್ತದೆ. ಸಹಜವಾಗಿ ಮಲ್ಪೆಗೆ ವ್ಯಾಪಾರ ಸ್ಥಳಗಳು ಜಾಸ್ತಿ ಇರೋ ಕಾರಣಕ್ಕೆ ಅಲ್ಲಿಗೆ ಬೋಟ್ಗಳು ಹೋಗ್ತದೆ. ಆದ್ರೆ ಇಲ್ಲಿ ಮಳೆಗಾಲದ ಸಮಯದಲ್ಲಿ ಬೋಟ್ ಕಟ್ಲಿಕ್ಕೆ ಮತ್ತೆ ಮಳೆಗಾಲದ ಸಮಯದಲ್ಲಿ ಬೋಟ್ ಅನ್ನ ಸಮುದ್ರ ಇಳಿಸಲಿಕ್ಕೆ ಹೂಳಿನ ಸಮಸ್ಯೆಯಿಂದ ಮಲ್ಪೆ ಬಂದರನ್ನ ಅವಲಂಬಿಸ್ತಾರೆ. ಆದ್ರೆ ಈ ಹಿಂದೆ ಇಲ್ಲಿಯ ಬಂದರುಗಳು ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದ್ರೆ ನೀವು ಹೇಳಿದಾಗೆ ವ್ಯಾಪಾರ ಕೇಂದ್ರ ಇದೆ, ವ್ಯಾಪಾರ ತಾಣ ಇದೆ, ಅದನ್ನು ಪ್ರಮುಖವಾಗಿ ಇಂಪ್ರೂವ್ ಆಗ್ಬೇಕು. ಮತ್ತೆ ಮಹಿಳಾ ಮೀನುಗಾರಿಕೆ ಶೌಚಾಲಯ ಸಂಬಂಧ ಬೇರೆ ಬೇರೆ ಇತರ ಕೆಲಸಗಳಿಗೆ ಶೌಚಾಲಯ ಸಹಿತ ಇಲ್ಲಿಯ ರೆಸ್ಟ್ ರೂಮ್ ಗಳನ್ನ ಅಭಿವೃದ್ಧಿ ಪಡಿಸಬೇಕು. ಮತ್ತೆ ಒಂದಿಷ್ಟು ಇಲಾಖೆ ಅನುದಾನ ಉಪಯೋಗಿಸಿಕೊಂಡು ಬಂದರನ್ನು ಅಭಿವೃದ್ಧಿಗೊಳಿಸಿದಾಗ ಮಾತ್ರ ಉಡುಪಿಯ ಮೀನುಗಾರಿಕೆಯನ್ನ ಅವಲಂಬಿಸಿಕೊಂಡಿರುವಂತ ಕರಾವಳಿ ಭಾಗ ಏನಿದೆ ಈ ಭಾಗ ಬಹಳಷ್ಟು ಸಹಜವಾಗಿ ಅಭಿವೃದ್ಧಿ ಹೊಂದದೆ. ಆ ನಿಟ್ಟಿನಲ್ಲಿ ಈ ವ್ಯಾಪ್ತಿಯು ಕೂಡ ಸಹಜವಾಗಿ ಮೀನುಗಾರ ಸಹಿತವಾಗಿ ಆ ಪ್ರದೇಶ ಅಭಿವೃದ್ಧಿ ಹೋಗ್ತದೆ. ಇದ್ರ ಜೊತೆಗೆ ಫಿಶರೀಸ್ ರೋಡ್ ಏನಿದೆ ಇದನ್ನು ಕೂಡ ಇಂಪ್ರೂವ್ ಮಾಡಬೇಕು. ಒಂದಿಷ್ಟು ಅನುದಾನಗಳನ್ನ ಇಟ್ಕೊಂಡು ಒಂದಿಷ್ಟು ಯೋಜನೆಗಳನ್ನ ಅಳವಡಿಸಿಕೊಂಡು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ಒಂದಿಷ್ಟು ಈ ಭಾಗದ ಮೀನುಗಾರ ಈಗಾಗಲೇ ಅನೇಕ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಮನವಿ ಕೊಡ್ತಾ ಬಂದಿದ್ರು ಕೂಡ ದಶಕದ ಸಮಸ್ಯೆ, ದಶಕದ ಏನು ನೋವಿದೆ ಅದು ಇಂದಿಗೂ ಪರಿಹಾರ ಆಗದೆ ಇರುವಂತದ್ದು. ಕಾಲಕ್ರಮೇಣ ಈ ಬಂದರು ಸಂಪೂರ್ಣ ಅವನತಿಯಾಗಿ ಅಂದ್ರೆ ಸ್ತಬ್ಧ ಆಗುವ ಪರಿಸ್ಥಿತಿಯಲ್ಲಿರುವ ಧನುಶ್ರೀ. ಗಣೇಶ್, ಇಲ್ಲಿ ಗಮನಿಸ್ತಾ ಹೋಗ್ಬೋದು ಮಲ್ಪೆ ಬಂದರು ಬಹುದೊಡ್ಡ ಬಂದರು, ಬಟ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿರುವಂತಹ ಬೋಟ್ಗಳು ಕೂಡ ಅಲ್ಲಿಗೆ ಹೋಗೋದ್ರಿಂದ ಎಲ್ಲ ಜಾಗ ಕೂಡ ಇಲ್ಲ ಬೋಟ್ ಅನ್ನ ಇಡ್ಸೋದಕ್ಕೆ ಸಾಕಾಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಇನ್ ಕೇಸ್ ಇದ್ರದ್ದು ಡೆವಲಪ್ಮೆಂಟ್ ಏನಾದರೂ ಆಯಿತು ಅಂತಂದ್ರೆ ಮಲ್ಪೆಯಿಂದಲೂ ಕೂಡ ಸಾಕಷ್ಟು ಹಡಗುಗಳು ಈ ಕಡೆಗೆ ಬರುವಂತಹ ಚಾನ್ಸಸ್ ಇದೆ. ಬಟ್ ಯಾಕೆ ಇಲ್ಲಿ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ ಈ ಒಂದು ಕಿರು ಬಂದರ್ನ ಅಭಿವೃದ್ಧಿ ಮಾಡೋದಕ್ಕೆ ಅಂತ? ಯಾಕೆ ದಿವ್ಯ ನಿರ್ಲಕ್ಷ್ಯ? ಎಸ್, ಇದನ್ನ ನಾವು ಯಕ್ಷ ಪ್ರಶ್ನೆಯಾಗಿ ಗಣನೆಗೆ ತಗೊಳ್ಬಹುದು. ಯಾಕಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಅನೇಕ ಕಿರು ಬಂದರುಗಳಿದೆ. ಅಂದ್ರೆ ಗಂಗೊಳ್ಳಿ ಭಾಗ ಇರ್ಬೋದು ಅಥವಾ ಹಂಗರಕಟ್ಟೆ, ಹಾಗೆ ಕೋಡಿಬೆಂಗ್ರೆ, ಹಾಗೆ ಕೋಡಿತಲೆ, ಅಂದ್ರೆ ಈ ಎಲ್ಲಾ ಕಿರು ಬಂದರುಗಳಿದೆ. ಈ ಬಂದರುಗಳನ್ನ ಅಭಿವೃದ್ಧಿಗೊಳಿಸಿದ್ರೆ ಆ ಮಲ್ಪೆಯ ಒತ್ತಡಗಳು ಸಹಜವಾಗಿ ಕಮ್ಮಿ ಆಗ್ತದೆ. ಮಲ್ಪೆಯಲ್ಲಿ ಮಳೆಗಾಲದ ಈ ಸಂದರ್ಭದಲ್ಲಿ ಬೋಟ್ ಅನ್ನ ಮೀನುಗಾರಿಕೆ ನಿಷೇಧದಲ್ಲಿ ಬಂದರನ್ನ ಕಟ್ಲಿಕ್ಕೆ ಮೇಲೆ ಬರ್ತಾರೆ. ಆದ್ರೆ ಬೋಟ್ಗಳ ಏನು ಫಿಶಿಂಗ್ ಬೋಟ್ಗಳಿಂದ ಅದನ್ನ ನಿಲ್ಲಿಸ್ಲಿಕ್ಕೂ ಕೂಡ ಆ ಸ್ಥಳಾವಕಾಶದ ಕೊರತೆ ಇರುತ್ತದೆ. ಅಲ್ಲಿ 4 ರಿಂದ 5ನೇ ಸ್ಟೇಜ್ ಮಲ್ಪೆಯಲ್ಲಿ ಬಂದರುಗಳನ್ನು ನಿರ್ಮಾಣ ಮಾಡಿದ್ರು ಕೂಡ ಸಾವಿರಾರು ಬೋಟ್ಗಳಿರುವಂತದ್ದು. ಒಂದಕ್ಕೆ ಒಂದು ಬೋಟ್ಗಳು ಹೊಡೆದ ಸಂದರ್ಭದಲ್ಲಿ ಒಂದಿಷ್ಟು ಬೋಟ್ಗಳಿಗೆ ಹಾನಿಯಾಗುವ ಸಂದರ್ಭಗಳು ಈಗಾಗಲೇ ಅನೇಕ ವರದಿ ಆಗ್ತಿರುವಂತದ್ದು. ಈ ಎಲ್ಲ ಕಿರು ಬಂದರುಗಳೇನಿದೆ ಉಡುಪಿ ಜಿಲ್ಲೆಯಲ್ಲಿ ಅನೇಕ ಕಿರು ಬಂದರುಗಳಿದೆ. ಸಮುದ್ರದ ತೀರ ಪ್ರದೇಶದಲ್ಲಿ ಆಯಕಟ್ಟಿನ ಸ್ಥಳದಲ್ಲಿ ಅನಾದಿ ಕಾಲದಿಂದ ಪುರಾತನ ಕಾಲದಿಂದ ಸಹಜವಾಗಿ ನಾಡದೋಣಿ ಆಗಮಿಸುವಂತಹ ಕಿರು ಬಂದರುಗಳು ಅಂದ್ರೆ ಬಹಳಷ್ಟು ಇತಿಹಾಸ ಇರುವಂತಹ ಕಿರು ಬಂದರುಗಳಿದೆ. ಈ ಬಂದರುಗಳನ್ನೆಲ್ಲ ಅಭಿವೃದ್ಧಿಗೊಂಡಿದ್ರೆ ಮಲ್ಪೆಯಲ್ಲಿ ಒತ್ತಡ ಕಡಿಮೆ ಮಾಡೋದ್ರ ಜೊತೆಗೆ ಆಯಾ ಭಾಗದ ಮೀನುಗಾರಿಕೆ ಸಹಜವಾಗಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿ ಮಲ್ಪೆ ಅಥವಾ ಉಡುಪಿ ಕರಾವಳಿ ಭಾಗ ಏನಿದೆ ಮೀನುಗಾರಿಕೆಗೆ ಹೆಚ್ಚಿನ ಒತ್ತು ಕೊಟ್ಟಾಗ, ಹೆಚ್ಚಿನ ಅನುದಾನಗಳನ್ನ ಕೊಟ್ಟಾಗ ಮೀನುಗಾರಿಕೆ ಪ್ರಮುಖ ಆದಾಯ ಕೇಂದ್ರವಾಗಿರುವಂತಹ ಉಡುಪಿ ಜಿಲ್ಲೆ ಸಹಜವಾಗಿ ಅಭಿವೃದ್ಧಿ ಹೊಂದ್ತದೆ. ಉಡುಪಿ ಜಿಲ್ಲೆಯಲ್ಲಿ ಮೀನುಗಾರಿಕೆ ಮತ್ತೆ ಪ್ರವಾಸೋದ್ಯಮ ಎರಡನೇ ಅವಕಾಶ ಇರುವಂತದ್ದು. ಪ್ರವಾಸೋದ್ಯಮ ಸಾಕಷ್ಟು ಬೆಳವಣಿಗೆ ಆಗ್ತದೆ. ಅದ್ರ ಜೊತೆಗೆ ಬಹಳಷ್ಟು ಸರ್ಕಾರಕ್ಕೆ ಇನ್ಕಮ್ ಕೊಡುವಂತ ಮೀನುಗಾರಿಕೆ ಇಲಾಖೆಯನ್ನು ಕೂಡ ಡೆವಲಪ್ ಮಾಡುವಂತ
ಅಗತ್ಯ ಸರ್ಕಾರಕ್ಕೆ ಇರುವಂತದ್ದು. ಈ ನಿಟ್ಟಿನಲ್ಲಿ ಮೀನುಗಾರರು ಒಂದಿಷ್ಟು ಆಕ್ರೋಶ ಮಾಡಿದ್ರು ಕೂಡ ಸರ್ಕಾರ ಒಂದೆಡೆ ಹಿಂದೇಟ್ ಹಾಕ್ತಿರುವಂತದ್ದು. ಈ ಎಲ್ಲ ಯೋಜನೆಗಳನ್ನ ಮುಂದಿಟ್ಟು ಒಂದಿಷ್ಟು ಅದಕ್ಕೆ ಅರ್ಹವಾದ ಒಂದು ಅನುದಾನಗಳನ್ನ ಮೀಸಲಿರಿಸಕ್ಕೆ ಒಂದಿಷ್ಟು ಹಿಂದೇಟ್ ಹಾಕ್ತಿರುವಂತದ್ದು. ಈ ಜನಪ್ರತಿನಿಧಿಗಳು ಕೂಡ ಆಸಕ್ತಿಯನ್ನ ಪಡಬೇಕು. ಅದ್ರ ಜೊತೆಗೆ ಮಲ್ಪೆ ಸಹಿತವಾಗಿ ಅನೇಕ ಕಿರು ಬಂದರುಗಳೇನಿದೆ ಹಂಗರಕಟ್ಟೆ ಸಹಿತವಾಗಿ ಈ ಎಲ್ಲ ಬಂದರುಗಳನ್ನ ಅಭಿವೃದ್ಧಿಪಡಿಸುವಂತ ಅಗತ್ಯ ಸರ್ಕಾರಕ್ಕೆ ಇರುವಂತದ್ದು. ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ. 2 ನದಿಗಳ ಸಂತ್ರಸ್ತರಿಗಿಲ್ಲ ಪರಿಹಾರದ ಭಾಗ್ಯ. ಬರೋಬ್ಬರಿ 18 ವರ್ಷಗಳಿಂದಲೂ ಕೂಡ ಶಾಶ್ವತ ಮನೆಗಳಿಲ್ಲದೆ ಬೀದಿಯಲ್ಲಿ ಬದುಕುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ನೋಡಿ, 18 ವರ್ಷಗಳಿಂದ ಶಾಶ್ವತ ಮನೆಗಳಿಲ್ಲ. ಭೂಮಿ ಕೊಟ್ಟವರಿಗೆ ಪರಿಹಾರವೂ ಕೂಡ ಮರೀಚಿಕೆಯಾಗಿ ಹೋಗ್ಬಿಟ್ಟಿದೆ. ದಿನನಿತ್ಯ ಅವರು ಕಣ್ಣೀರಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬರೋಬ್ಬರಿ 2 ನದಿಗಳ ಸಂತ್ರಸ್ತರು 18 ವರ್ಷಗಳಿಂದಲೂ ಕೂಡ ಅಧಿಕಾರಿಗಳ ಕಚೇರಿಗೆ ಅಲೆದಾಟವೇ ಆಗಿ ಹೋಗ್ತಾ ಇದೆ. ಭೂಮಿ ಕೊಟ್ಟವರಿಗೆ ಮಾತ್ರ ಪರಿಹಾರ ಮರೀಚಿಕೆ ಆಗಿ ಹೋಗ್ಬಿಟ್ಟಿದೆ. ಹಾಗಾದ್ರೆ ಕೃಷ್ಣ ಹಾಗೂ ಮಲಪ್ರಭಾ ಹಿನ್ನೀರಿನ ಸಂತ್ರಸ್ತರ ಗೋಳಾಟ ಯಾವ ರೀತಿ ಇದೆ, ಅವರ ಪರಿಸ್ಥಿತಿ ಯಾವ ರೀತಿ ಇದೆ, ಏನ್ ಹೇಳ್ತಾರೆ, ಆ ಕುರಿತ ಒಂದು ವರದಿ ಇಲ್ಲಿದೆ. ಈಗ ಹೋರಾಟ ಮಾಡಿರಿ, ಎಲ್ಲಿ ಕೇಳಿಲ್ರಿ ಅವರು. 2ನೇ ದುಡ್ಡು ಕೊಟ್ರಂತಂದ್ರ ನಾವು ಮನಿ ಕಟ್ಟಿಸ್ಕೊಂತೀವಿ, ಶಾಶ್ವತ ಪರಿಹಾರ ನಮ್ಗೆ ಅದನ್ನ ಒದಗಿಸ್ಕೊಡ್ಬೇಕಂತ ಹೇಳಿ ಕೇಳ್ಕೊಳಕತ್ತೀವಿ ಸರ್ಕಾರಕ್ಕ. ಯಾವೊಂದು ಮೂಲ ಸೌಕರ್ಯಗಳು ನಮ್ಗೆ ಒದಗಿಸಿಲ್ಲ. ಒಂದು ಬೆಳಕಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಈಗ್ಲೋ ಆಗ್ಲೋ ಬೀಳುವಂತೆ ಕಾಣ್ತಿರೋ ಶೆಡ್ನಲ್ಲಿ ಕುಳಿತ ಬಾಣಂತಿ, ಸಾಯೋದ್ರೊಳಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಂದು ಮನೆ ಸಿಗುತ್ತೋ ಇಲ್ವೋ ಅನ್ನೋ ಚಿಂತೆಯಲ್ಲಿ ಮಲಗಿರೋ ಅಜ್ಜಿ, ಶೆಡ್ನಲ್ಲಿ ಹಾವು ಚೇಳುಗಳ ವಿಡಿಯೋ ಸೆರೆ ಹಿಡಿದು ನಮ್ಮ ಬದುಕಿಗೆ ಯಾರು ಗ್ಯಾರಂಟಿ ಅಂತ ತೋರಿಸ್ತಿರೋ ಜನರು, ಕಳೆದ 50 ದಿನಗಳಿಂದ ಹೋರಾಟ ನಡೆದ್ರೂ ತಿರುಗಿ ನೋಡದ ಸರ್ಕಾರ. ಇದೆಲ್ಲ ಕೃಷ್ಣಾ ನದಿಯ ಹಿನ್ನೀರಿನಲ್ಲಿ ಮುಳುಗಡೆ ಮತ್ತು ಮಲಪ್ರಭಾ ನದಿಯ ಪ್ರವಾಹಕ್ಕೆ ತುತ್ತಾಗಿರೋ ಇದ್ದಲಗಿ ಗ್ರಾಮದ ಸಂತ್ರಸ್ತರ ಗೋಳಾಟಕ್ಕೆ ಸಾಕ್ಷಿ. ಕೃಷ್ಣಾ ನದಿಯ ನಾರಾಯಣಪುರ ಜಲಾಶಯದ ಹಿನ್ನೀರು ಮತ್ತು ಮಲಪ್ರಭಾ ನದಿಯ ಪ್ರವಾಹಕ್ಕೆ ಸಿಲುಕಿ ನಲುಗಿದ 10 ಗ್ರಾಮಗಳ ಸುಮಾರು 300 ಕುಟುಂಬಗಳಿಗೆ 2007ರಲ್ಲಿ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಿಸಿಕೊಡಲಾಗಿತ್ತು. 18 ವರ್ಷಗಳಿಂದ ಅದೇ ಶೆಡ್ನಲ್ಲೇ ಈ ಕುಟುಂಬಗಳು ವಾಸ ಮಾಡ್ತಿವೆ. ಈಗ ಶೆಡ್ನ ಶೀಟ್ಗಳು ಸಂಪೂರ್ಣ ಹಾಳಾಗಿವೆ. ಮಳೆ ಬಿರುಗಾಳಿ ಬಂದರೆ ನಿದ್ರೆ ಮಾಡೋದೇ ಕಷ್ಟ. ಹೀಗಾಗಿ ನಮಗೆ ಶಾಶ್ವತ ಪರಿಹಾರ ನೀಡಿ ಒಂದು ಮನೆ ಕಟ್ಕೊಡಿ ಅಂತ ಕಳೆದ 50 ದಿನಗಳಿಂದ ಕುಟುಂಬಗಳು ಅನಿರ್ದಿಷ್ಟಾವಧಿ ಹೋರಾಟ ನಡೆಸ್ತಿವೆ. ಈಗ ಹೋರಾಟ ಮಾಡಿರಿ, ಎಲ್ಲಿ ಕೇಳಿಲ್ರಿ ಅವರು. ಇನ್ನೂ ಕಿವ್ಯಾಗ ಹಾಕೊಳಲ್ರಿ ಅವರು. ಈಗ ಮತ್ತೇನಂತಾರಿ, ಶೆಡ್ನು ಬಡ್ದು ಕೊಡೋಲ್ರಿ ಅವರು, ಇದನ್ನು ಬಡ್ದು ಕೊಡೋಲ್ರು. ಮುಂದೆ ಅಲ್ಲಿ ಹೊಸ ಪ್ಲಾಟಿಗೆ ಹೋರಿ, ನಿಮಗೆ ಪ್ಲಾಟ್ ತೋರಿಸಿನೆಲ್ಲ ಹೋಗಿರಿ ವಾಸ ಮಾಡ್ರಿ ಅಂತ ಹೇಳ್ತಾರೆ ಮೇಲೆ ಅವರು. ಮಾಡಿದ್ರೆ ಅದಕ್ಕೊಂದು ಪರಿಹಾರ ಬೇಕಿಲ್ರಿ. ನೀರಿನ ವ್ಯವಸ್ಥಾರ ಬೇಕಾ, ಕರೆಂಟ್ ವ್ಯವಸ್ಥಾರ ಬೇಕಾ, ರಸ್ತಾದ ವ್ಯವಸ್ಥೆ ಇಲ್ಲ, ಕಂಟಿ ಕಾಬ್ಲ ಅದಾವ. ಹೋಗಿ ಹಂಗೆ ಇರಂದ್ರೆ ಇರಾಕ್ ಹೆಂಗಾಗತ್ರಿ? ಈಗ ಸಣ್ಣ ಮಕ್ಕಳು ಹಡ್ದವ್ರು ಹಿಂಗ್ದವ್ರು ಅದಾರ, ಹೆಂಗೆ ಜೀವನ ಮಾಡೋಕ್ಕಾಗತ್ರಿ? ಹೋಗಿ ಈಗ ಬಂದು ಮುಂದೆ ನಿಂತು ಈಗ ಎಷ್ಟು ಅದಾವ ಶೆಡ್ಡು ಅಷ್ಟು ತೊಗೊಂಡೋಗಿ ಶೆಡ್ಡರ ಹೊಸ ಶೆಡ್ ಬಡ್ದು ಕೊಟ್ರೆ ಇವ್ರು ಹೋಗಿ ಇರ್ತಾರೆ. 18-19 ವರ್ಷ ಕಳೆದು ಹೋಗೈತಿ. ಆದ್ರೆ ನಮ್ಗೆ ಸರ್ಕಾರಕ್ಕೆ ನಾವು ಮನವಿ ಪತ್ರ ಬರ್ದಾಕತ್ತೀವಿ ಸರ. 1 ಗುಂಟೆ ನಮ್ಗೆ ಎಲ್ಲ 10 ಹಳ್ಳಿಗೂ ಗ್ರಾಮಸ್ಥರಿಗೆ 1 ಗುಂಟೆ ನಿವೇಶನ ಕೊಟ್ಟಿದ್ದಾರೆ. ಆದ್ರೆ ಈಗಿನ ನಮ್ಗೆ ರೈತಾಪಿ ಜನಕ್ಕೆ ಅದು 1 ಗುಂಟೆ ಸಾಲುವುದಿಲ್ಲ. 2ನೇ ದುಡ್ಡು ಕೊಟ್ರಂತಂದ್ರೆ ನಾವು ಮನೆ ಕಟ್ಟಿಸ್ಕೊಂತೀವಿ ಮತ್ತು ಅಲ್ಲಿ ಹೊಸ ಪ್ಲಾಟ್ನಾಗ RC ಸೆಂಟರ್ದಾಗ ಮೂಲ ಸೌಕರ್ಯ ಇಲ್ಲ. ಶಾಶ್ವತ ಪರಿಹಾರ ನಮ್ಗೆ ಅದನ್ನ ಒದಗಿಸ್ಕೊಡ್ಬೇಕಂತೇಳಿ ಕೇಳ್ಕೊಳಕತ್ತೀವಿ ಸರ್ಕಾರಕ್ಕೆ. ಹೊಸ ವಸತಿ ಕೇಂದ್ರದಲ್ಲಿ ಒಂದು ಕುಟುಂಬಕ್ಕೆ ತಲಾ 1 ಗುಂಟೆ ಅಳತೆಯ ನಿವೇಶನ ನಿಗದಿಪಡಿಸಲಾಗಿದೆ. ಆದರೆ ಕೆಲವರಿಗೆ ಹಕ್ಕುಪತ್ರ ನೀಡಿದ್ರೆ ಇನ್ನು ಕೆಲವರಿಗೆ ಹಕ್ಕುಪತ್ರ ನೀಡಿಲ್ಲ. ಇನ್ನು ಮನೆ ಜಮೀನು ಕಟ್ಟಿಕೊಟ್ಟವರಿಗೆ 2015ರಲ್ಲಿ 25% ಮಾತ್ರ ಪರಿಹಾರದ ಹಣವನ್ನು ನೀಡಲಾಗಿದೆ. ಬಾಕಿ ಉಳಿದ 75% ಪರಿಹಾರದ ಹಣ ಪಡೆಯಲು ಜನ ಕೋರ್ಟ್ಗೆ ಅಲೆದಾಡ್ತಾ ಇದ್ದಾರೆ. ಈ ಒಂದು ಶೆಡ್ಡಿನ ಅಸ್ತವ್ಯಸ್ತದ ಬಗ್ಗೆ, ನಮ್ಮ ಜೀವನದ ಬಗ್ಗೆ ಸಾಕಷ್ಟು ಸಾರಿ ಮನವಿ ಜಿಲ್ಲಾಧಿಕಾರಿಗಳಿಗೂ ಮತ್ತು JMOವಿಗೂ ಎಲ್ಲರಿಗೂ ಕೊಟ್ಟರು ಸಹ ಯಾರೂ ಇಲ್ಲಿವರೆಗೂ ಸ್ಪಂದಿಸಿಲ್ಲ. ಯಾವೊಂದು ಮೂಲ ಸೌಕರ್ಯಗಳು ನಮ್ಗೆ ಒದಗಿಸಿಲ್ಲ. ಮುಖ್ಯ ಸಂತ್ರಸ್ತರಿಗೆ 4 ಗುಂಟೆ ನಮಗೆ ನಿವೇಶನ ಹಕ್ಕುಪತ್ರ ಕೊಡಬೇಕು. ಇನ್ನಾದರೂ ಸರ್ಕಾರ ಸಂತ್ರಸ್ತರ ಬೇಡಿಕೆಗಳಿಗೆ ಸ್ಪಂದಿಸಿ ಸೂಕ್ತ ಪರಿಹಾರ ಕಲ್ಪಿಸಿ ಗೌರವದಿಂದ ಬದುಕಲು ಅವಕಾಶ ಕಲ್ಪಿಸಬೇಕಿದೆ. ಮಂಜುನಾಥ ತಳುವಾರ, ನ್ಯೂಸ್ 18, ಬಾಗಲಕೋಟೆ.
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಮಂಜುನಾಥ್, 18 ವರ್ಷ ಅಂತಂದ್ರೆ ಕಮ್ಮಿ ಅಲ್ಲ, ಬರೋಬ್ಬರಿ 18 ವರ್ಷಗಳಿಂದಲೂ ಕೂಡ ಪರಿಹಾರಕ್ಕೆ ಒಂದು ಶಾಶ್ವತ ಒಂದು ಮನೆ ಬೇಕು, ಸೂರು ಬೇಕು ಅಂತ ಹೇಳ್ಕೊಂಡು ಈ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಇದಿನ್ನೂ ಬಂದಿಲ್ವಾ? ಯಾಕೆ ಪರಿಹಾರ ಕೊಡೋದಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ ಅಂತ? ಧನುಶ್ರೀ, ಇದು ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿರುವಂತಹ ಇದ್ದಲ್ಗಿ ಗ್ರಾಮದ ಪುನರ್ವಸತಿ ಕೇಂದ್ರದಲ್ಲಿರುವಂತಹ ಒಂದು ಅವ್ಯವಸ್ಥೆ. ಈ ಒಂದು ಕುಟುಂಬಗಳೇನಿದ್ದಾವೆ, ಶೆಡ್ ನಲ್ಲಿ ವಾಸ ಮಾಡುವಂತಹ ಕುಟುಂಬಗಳು, ಇವರು 2007ರಲ್ಲಿ ಒಂದ್ ಕಡೆ ಮಲಪ್ರಭಾ ನದಿಯ ನೆರೆ ಪ್ರವಾಹ, ಮತ್ತೊಂದು ಕಡೆ ಕೃಷ್ಣಾ ನದಿಯಲ್ಲಿರ್ತಕ್ಕಂತಹ ಏನು ನಾರಾಯಣಪುರ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಡೆ ಆಗಿರುವಂತಹ ಕುಟುಂಬಗಳು. ಇಲ್ಲಿ ಒಟ್ಟು ಆ ಒಂದು 2007ರ ಸಂದರ್ಭದಲ್ಲಿ 10 ಗ್ರಾಮಗಳ 3500ಕ್ಕೂ ಹೆಚ್ಚು ಕುಟುಂಬಗಳು ಪ್ರವಾಹದ ಮತ್ತು ಮುಳುಗಡೆ ಭೀತಿಗೆ ಒಳಗಾಗಿ ಇನ್ನು ತಮ್ಮ ಮನೆಗಳನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿತ್ತು. ಆಗ ಈ 10 ಗ್ರಾಮಗಳ ಜನರಿಗೆ 3500 ಜನರಿಗೆ ಪುನರ್ವಸತಿ ಕಲ್ಪಿಸ್ತೇವೆ ಅಂತ ಹೇಳಿ ಒಂದು ಜಾಗವನ್ನ ಗುರುತಿಸಿ ಅಲ್ಲಿ ಪುನರ್ವಸತಿ ಕೇಂದ್ರವನ್ನ ಮಾಡಿದ್ದಾರೆ. ಆದ್ರೆ ಈ ಒಂದು ಕುಟುಂಬಗಳಿಗೆ 300 ಕುಟುಂಬಗಳಿಗೆ, ಇದ್ದಲ್ಗಿ ಗ್ರಾಮದಲ್ಲಿರುವಂತಹ 300 ಕುಟುಂಬಗಳನ್ನ ಇನ್ನು ಆ ಒಂದು ಪ್ರವಾಹ ಪೀಡಿತ ಪ್ರದೇಶ ಇದೆ, ಅಲ್ಲಿಂದ ಸುರಕ್ಷಿತ ಸ್ಥಳದಲ್ಲಿ ಒಂದು ಶೆಡ್ಗಳನ್ನ, ಅಂದ್ರೆ ಖಾಸಗಿ ವ್ಯಕ್ತಿಯ ಜಮೀನುಗಳಲ್ಲಿ ತಾತ್ಕಾಲಿಕ ಶೆಡ್ಗಳನ್ನ ಹಾಕಿ ಈ ಒಂದು ಕುಟುಂಬಗಳಿಗೆ ವಾಸ ಮಾಡೋದಕ್ಕೆ ಅಂತ ಹೇಳಿ ವ್ಯವಸ್ಥೆಯನ್ನ ಕಲ್ಪಿಸಿದ್ರು. ಇದು 18 ವರ್ಷಗಳು ಕಳೆದ್ರು ಕೂಡ ಅವರಿಗೆ ಪರಿಹಾರವನ್ನ ಕೊಟ್ಟಿಲ್ಲ. ಅಂದ್ರೆ ಅವರು ಕಳೆದುಕೊಂಡಿರುವಂತಹ ಮನೆ ಮತ್ತು ಆಸ್ತಿ ಪಾಸ್ತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಪರಿಹಾರ ಬರಬೇಕಾಗಿತ್ತು, ಅದರ ಪರಿಹಾರದಲ್ಲಿ ಕೇವಲ 25%ನಷ್ಟು, ಅಂದ್ರೆ 1/4 ಭಾಗದಷ್ಟು ಮಾತ್ರ ಪರಿಹಾರ ಅವರಿಗೆ 2015ರಲ್ಲಿ ಕೈ ಸೇರಿದೆ. ಅದಾದ ಬಳಿಕ ಇನ್ನು ಇನ್ನುಳಿದಂತಹ 75%, ಅಂದ್ರೆ 3 ಭಾಗದ ಪರಿಹಾರ ಧನ ಏನಿದೆ ಅದು ಇವತ್ತಿಗೂ ಕೂಡ ಅವರ ಕೈಗೆ ಸೇರ್ತಾ ಇಲ್ಲ. ಅದಕ್ಕಾಗಿನೇ ಅವರು ಕಚೇರಿಗೆ ಮತ್ತು ಕೋರ್ಟ್ಗೆ ಅಲೆದಾಡುವಂತಹ ಪರಿಸ್ಥಿತಿ ಇದೆ. ಮತ್ತೊಂದು ಕಡೆ ಇನ್ನು 2007ರಲ್ಲಿ ಈ ಒಂದು ಪ್ರವಾಹ ಮತ್ತು ಮುಳುಗಡೆಯಿಂದ ಬಾಧಿತ ಆಗಿರತಕ್ಕಂಥ ಕುಟುಂಬಗಳಿಗೆ ಸರ್ಕಾರ ಏನು ಪುನರ್ವಸತಿ ಕೇಂದ್ರವನ್ನು ಕಲ್ಪಿಸಿರೋದು 2022ರಲ್ಲಿ, ಅಂದ್ರೆ ಸುದೀರ್ಘ ಸುಮಾರು 15 ವರ್ಷಗಳ ಬಳಿಕ ಅವರಿಗೆ ಪುನರ್ವಸತಿ ಕಲ್ಪಿಸೋದ್ರಿಂದಾಗಿ ಅವರ ಕೈಯಲ್ಲಿದ್ದಂತಹ ಏನು ಅಲ್ಪ ಪ್ರಮಾಣದ ಪರಿಹಾರ ಧನ ಕೂಡ ಅವರಿಗೆ ಕೈ ತಪ್ಪಿ ಹೋಗಿದೆ. ಅಂದ್ರೆ ಅವನ್ನೆಲ್ಲ ಖರ್ಚು ಮಾಡ್ಕೊಂಡ್ ಬಿಟ್ಟಿರ್ತಾರೆ. ಅದಾದ ಬಳಿಕ ಸುಮಾರು 15 ವರ್ಷಗಳ ಬಳಿಕ ಏನು ಜಾಗವನ್ನು ಕೊಟ್ಟಿದ್ದಾರೆ, ಅಲ್ಲಿ ಒಂದು ಕುಟುಂಬಕ್ಕೆ 1 ಗುಂಟೆ ಜಾಗವನ್ನ ಅಲ್ಲಿ ಅಳತೆ ಮಾಡಿ ಅವರಿಗೆ ನಿವೇಶನವನ್ನ ನಿಗದಿಪಡಿಸಿದ್ದಾರೆ. ಇಲ್ಲಿ ಇರ್ತಕ್ಕಂತಹ ಸಂತ್ರಸ್ತರ ಬೇಡಿಕೆ ಏನಂತಂದ್ರೆ, ನೀವು ನಮಗೆ 18 ವರ್ಷಗಳಿಂದ ನಾವು ಈ ಒಂದು ಶೆಡ್ ನಲ್ಲಿ ವಾಸ ಇದ್ದೇವೆ, 2022ರಲ್ಲಿ ಪುನರ್ವಸತಿ ಕೇಂದ್ರವನ್ನ ನಿರ್ಮಾಣ ಮಾಡಿದ್ದೀರಿ, ಹಕ್ಕುಪತ್ರವನ್ನ ನೀಡ್ತಾ ಇದ್ದೀರಿ, ಆದ್ರೆ 1 ಗುಂಟೆ ಜಾಗ ನಮ್ಮ ಕುಟುಂಬಗಳಿಗೆ ಸಾಲೋದಿಲ್ಲ. ಕುಟುಂಬಗಳು ದೊಡ್ಡದಾಗ್ತಾ ಇದಾವೆ. ಅಲ್ಲಿ ಎಲ್ಲರೂ ವಾಸ ಮಾಡಬೇಕು ಅಂತಂದ್ರೆ ನಾವು ಕೃಷಿಕ ಕುಟುಂಬಗಳಾಗಿರೋದ್ರಿಂದಾಗಿ ಸಹಜವಾಗಿ ಕೃಷಿ ಸಲಕರಣೆಗಳಿರ್ತವೆ. ಈ ಎಲ್ಲವನ್ನು ಕೂಡ ಇಟ್ಕೊಳ್ಳೋದಕ್ಕೆ 1 ಗುಂಟೆ ಜಾಗ ಸಾಲೋದಿಲ್ಲ. ಬದಲಾಗಿ ನೀವು 4 ಗುಂಟೆ ಜಾಗವನ್ನ ನೀಡಬೇಕು ಅಂತ ಹೇಳಿ ಅವತ್ತಿನಿಂದ ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಪರಿಹಾರದ ಮೊತ್ತ ಏನು ಬಾಕಿ ಮೊತ್ತ ಬರಬೇಕಾಗಿದೆ, ಆ ಪರಿಹಾರದ ಹಣವನ್ನು ಕೊಡಿ. ಒಂದ್ ವೇಳೆ ಆ ಪರಿಹಾರದ ಹಣವನ್ನ ಕೊಡೋದಕ್ಕೆ ವಿಳಂಬ ಆದ್ರೆ ಸದ್ಯ ಈಗಿರುವಂತಹ ನಿವೇಶನದಲ್ಲಿ ತಾತ್ಕಾಲಿಕವಾಗಿ ಶೆಡ್ ಅನ್ನು ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿ ಈ ಸಮಸ್ಯೆ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹಸನ್ ಸಾಬ್, ಆ ಗ್ರಾಮದ ಮುಖಂಡರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಸರ್ ನಮಸ್ತೆ. ನಮಸ್ತೆ ಸರ್, ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಬರೋಬ್ಬರಿ 10 ಗ್ರಾಮದ ಜನರು, 300 ಕುಟುಂಬ ಅಂತಂದ್ರೆ ನಿಜವಾಗ್ಲೂ 700ರಿಂದ 800 ಜನ ಈಗ ನಿವೇಶನ ಸಿಗದೆ ಪರದಾಟ ನಡೆಸ್ತಿದ್ದಾರೆ. ಯಾವ ರೀತಿ ಸಮಸ್ಯೆ ಇದೆ ಅಲ್ಲಿನದ್ದು ಅಂತ? ಈಗ ನಮಗೆ ತಗಡಿನ ಶೆಡ್ ಹಾಕಿಕೊಟ್ಟಿದ್ದಾರೆ ಮೇಡಮ್, 18 ವರ್ಷದ ಹಿಂದೆ. ಅವೆಲ್ಲ ಪೂರ್ತಿ ದುರಸ್ತಿ ತಲುಪಿದಾವೆ. ಅದನ್ನ ಸ್ಥಳಾಂತರ ಮಾಡಿ ಅಂತ ಕೇಳ್ತಾ ಇದೀವಿ. ಅದಕ್ಕೆ ಮೊದಲು ಪ್ರಾವಿಷನ್ ಇಲ್ಲ ಅಂತಿದ್ರು, ಈಗ ಹಣಕಾಸಿನ ಅನುದಾನ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾವಾಗ ಮಾಡ್ತಾರೋ ಇನ್ನೂ ಏನು ಖಚಿತ ಇಲ್ಲ. ಅದು ಒಂದಾಯ್ತು. ಆಮೇಲೆ ನಮ್ಗೆಲ್ಲ 1 ಗುಂಟೆ ನಿವೇಶನ ಕೊಟ್ಟಿದ್ದಾರೆ. ಅದು ನಾವು 4 ಗುಂಟೆ ನಿವೇಶನ ಕೊಡಿ, ನಮ್ಗೆ 1 ಗುಂಟೆ ನಿವೇಶನ ಸಾಲೋದಿಲ್ಲ ಅಂತ ಹೇಳ್ತಿದ್ವಿ. ಅದಕ್ಕೆ ಗೌರ್ಮೆಂಟ್ ಇಂದ ಆರ್ಡರ್ ಆಗ್ಬೇಕು, ಅದು ಇದು ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಮೊದಲು ಮುಳುಗಡೆ ಆದ ಹಳ್ಳಿಗಳಿಗೆಲ್ಲ 4 ಗುಂಟೆ ನಿವೇಶನ ಕೊಟ್ಟಿದ್ದಾರೆ. ಈ ಕೊನೆಗೆ ಆಗಿರೋ 12 ಹಳ್ಳಿಗಳಿಗೆ ಮಾತ್ರ 1 ಗುಂಟೆ ನಿವೇಶನ ಕೊಡ್ತಿದ್ದಾರೆ. ಅದ್ಯಾಕೆ ಹಂಗಾಗ್ತಾ ಇದೆ? ಯಾಕೆ ನಿಮ್ಗೆ ಮಾತ್ರ 1 ಗುಂಟೆ, ಉಳಿದವ್ರಿಗೆ 4 ಗುಂಟೆ ಕೊಡ್ತಾ ಇದ್ದಾರೆ? ಒಂದು ನಡುವೆ ಒಂದು ಗೈಡ್ಲೈನ್ಸ್ ಚೇಂಜ್ ಮಾಡಿದ್ದಾರೆ, ಅದ್ರ ಪ್ರಕಾರ ಕೊಡೋಕ್ ಆಗೋದಿಲ್ಲ ಅಂತ. ಮತ್ತೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಅಥವಾ ನೀವೇ ಕಚೇರಿಗೆ ಅಲ್ದಾಡುವಂತ ಕೆಲಸ ಆಗ್ತಿದ್ಯಾ? ಹೇಗೆ? ನಾವೇ ಕಚೇರಿಗೆ ಅಲ್ದಾಡ್ತಿದೀವಿ ಮೇಡಮ್, ಸಾಕಷ್ಟು ಸಲ ಅಲ್ದಾಡಿದೀವಿ. ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಇಲ್ಲಿ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀವಿ, ಉಪಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀವಿ, ಆಮೇಲೆ ಚೀಫ್ ಸೆಕ್ರೆಟರಿ ಅವ್ರಿಗೆ, ಕಂದಾಯ ಇಲಾಖೆ ಸೆಕ್ರೆಟರಿ ಅವ್ರಿಗೆ, ಇಲ್ಲಿ ಜನರಲ್ ಮ್ಯಾನೇಜರ್ಗೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಇನ್ನು ಇವಾಗ ಅಂತ ಹೇಳ್ತಾನೆ ಇದ್ದಾರೆ. ಇನ್ನು ಎಷ್ಟು ವರ್ಷ, ಈಗ 2 ದಶಕ ಆಯ್ತು, ಇನ್ನು ಎಷ್ಟು ದಶಕ ಆಗುತ್ತೆ ನಮ್ಮ ಒಂದು ನೆಲೆಗೊಳ್ಳಲಿಕ್ಕೆ ಅಂತ ನಮಗೆ ಭಯ ಇದೆ. ಒಟ್ಟು 10 ಗ್ರಾಮದ ಜನರು 18 ವರ್ಷಗಳಿಂದ ಸತತವಾಗಿ ಒಂದು ಸೂರಿಗೋಸ್ಕರ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಈಗ ನಿವೇಶನ ಎಲ್ರಿಗೂ ಕೂಡ ಮಂಜೂರು ಆಗಿದೆಯಾ, ಅಥವಾ ಇನ್ನೂ ಕೂಡ ಯಾರಿಗಾದ್ರೂ ಈ ಒಂದು ಮಂಜೂರಾತಿ ಇನ್ನೂ ಕೂಡ ಆಗಿಲ್ವಾ ಅಂತ? ಅವ್ರ ಗೈಡ್ಲೈನ್ಸ್ ಒಟ್ಟು ಅಮಾನವೀಯತೆ ಇದಾವೆ, ಇಲ್ಲಾಜಿಕಲ್ ಇದಾವೆ.
ಅದ್ರ ಪ್ರಕಾರ ಬಹಳ ಜನರನ್ನ ಹೊರಗಿಟ್ಟಿದ್ದಾರೆ, ನಿಮಗೆ ನಿವೇಶನ ಸಿಗೋದಿಲ್ಲ, ನೀವು ಇನ್ ಎಲಿಜಿಬಲ್ ಅಂತ ಹೇಳಿ. ಯಾಕಂತ ಏನ್ ಕಾರಣ ಕೊಡ್ತಾ ಇದಾರೆ ಅವರಿಗೆಲ್ಲ? ಆ ಪ್ರವಾಹ ಬಂದ ಸಂದರ್ಭದಲ್ಲಿ ಅವ್ರದ್ದು ವೋಟರ್ ಕಾರ್ಡ್ ಅಲ್ಲಿ ಇಲ್ಲಿ ಹೆಸರು ಇರಬೇಕಿತ್ತು ಅಂತೆ. ಕೆಲವರು ನೌಕರಿ ಮಾಡ್ಲಿಕ್ಕೆ, ಕೂಲಿ ಕೆಲಸ ಮಾಡ್ಲಿಕ್ಕೆ ಮಂಗಳೂರು ಗೋವಾಕ್ ಹೋದವರು ಅಂತವ್ರದ್ದೆಲ್ಲ ಅವಾಗ ಮೊದ್ಲು ವೋಟರ್ ಕಾರ್ಡ್ ಮಾಡಿಸೋದು ಅವೇರ್ನೆಸ್ ಅಷ್ಟು ಇರ್ಲಿಲ್ಲ. ಹೌದು ಹೌದು ಆಬ್ವಿಯಸ್ಲಿ. 20 ವರ್ಷದ ಹಿಂದೆ ಅವಾಗ ಬಹಳ ಜನರದ್ದು ಹಾಗೆ ಉಳಿದಿದೆ. ಅಂತವ್ರನ್ನೆಲ್ಲ ನಿಮಗೆ ನಿವೇಶನ ಸಿಗೋದಿಲ್ಲ ಅಂತ. ಆಮೇಲೆ ಕೆಲವ್ರದ್ದು ನಿವೇಶನ ಮಾತ್ರ ಇರುತ್ತೆ, ಮನೆ ಇರೋದಿಲ್ಲ. ಅವರು ಅಂತವ್ರಿಗೆ ನಿವೇಶನಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಪರಿಹಾರ ಹಣ, ಆದ್ರೆ ಇಲ್ಲಿ ಪುನರ್ವಸತಿ ಕೇಂದ್ರದಲ್ಲಿ ನಿವೇಶನ ಕೊಡ್ತಾ ಇಲ್ಲ. ಆಮೇಲೆ ಏನೇನೋ ಈ ತರ ಸಮಸ್ಯೆ ಇಂಥವೆಲ್ಲ ಫೈಲ್ ತಗೊಂಡೋದ್ರೆ ನಿಮ್ ಫೈಲೇ ಕಳೆದಿದೆ ಅಂತ ಹೇಳೋದು. ಮೊದ್ಲೆಲ್ಲ ಡಾಕ್ಯುಮೆಂಟ್ಸ್ ಇಸ್ಕೋತಾರೆ, ಅದು ಕೊಡಿ ಇದು ಕೊಡಿ ಅಂತ ಹೇಳಿ. ಮತ್ತೆ ಒಂದ್ಸಲ ಫಾಲೋ ಅಪ್ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಫೈಲೇ ಕಳೆದಿದೆ, ಮತ್ತೊಂದ್ಸಲ ತಗೊಂಡ್ ಬನ್ನಿ. ಈಗ ಬೇರೆ ನೀವು ಶೆಡ್ ನಲ್ಲಿ ಇದ್ದೀರಾ, ಮಳೆಕಾಲ, ಅದು ಬೇರೆ ಮಳೆ ಬಂತು ಅಂತಂದ್ರೆ ನಿಮ್ಮ ಮನೆ ಸೋರತ್ತೆ, ನಿಮ್ಮ ನಿದ್ದೆ ಮಾಡೋಕ್ಕೂ ಕೂಡ ಆಗಲ್ಲ, ಜಾಗರಣೆ ಮಾಡುವಂತ ಪರಿಸ್ಥಿತಿ. ಅಟ್ಲೀಸ್ಟ್ ಈಗಾದ್ರೂ ಮೂವ್ ಔಟ್ ಆಗ್ತೀವಿ, ನಾವು ಆ ಭಾಗಕ್ಕೆ ಹೋಗ್ತೀವಿ ಅಂತಂದ್ರೆ ಆ ಭಾಗದಲ್ಲಿ ಮೂಲಭೂತ ಸೌಲಭ್ಯಗಳು, ಅಟ್ಲೀಸ್ಟ್ ನೀರಿನ ವ್ಯವಸ್ಥೆ ಆದ್ರೂ ಅಲ್ಲಿ ಇದೆಯಾ ಅಂತ ಮಂಜೂರಾಗಿರುವಂತ ನಿವೇಶನದ ಜಾಗದಲ್ಲಿ? ನೀರಿನ ಹಲೋ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ನಂದು? ಕೇಳಿಸ್ತದೆ. ನೀರಿನ ವ್ಯವಸ್ಥೆ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ, ಇನ್ನೂವರೆಗೂ ಮಾಡಿರ್ಲಿಲ್ಲ, ಈಗ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಒಂದು 7-8 ಜನ ಮನೆ ಕಟ್ಟಿಸಿದ್ದಾರೆ, ಅವ್ರಿಗೆ ನಲ್ಲಿ ಸಂಪರ್ಕ ಕೊಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಕೊಟ್ಟಿದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ ನಮಗೆ. ಅಂದ್ರೆ ಹೇಳ್ತಿದ್ದಾರೆ ಅಷ್ಟೇ, ಬಟ್ ಕೆಲಸ ಆಗ್ತಿಲ್ಲ ಇನ್ನೂ ಕೂಡ. ನಿಧಾನಕ್ಕೆ ಆಗ್ತಿದೆ. ಆಮೇಲೆ ಅವರು ಏನಿದ್ರು ಬರೀ ತಾತ್ಕಾಲಿಕ ಪರಿಹಾರ ಮಾಡೋದು ಅಷ್ಟೇ ವಿಚಾರ ಮಾಡ್ತಿದ್ದಾರೆ, ಶಾಶ್ವತ ಪರಿಹಾರ ಮಾಡೋದು ಏನು ವಿಚಾರಣೆ ಮಾಡ್ತಿಲ್ಲ. ಅಂದ್ರೆ ತಾತ್ಕಾಲಿಕ ಪರಿಹಾರ ಅಂತಂದ್ರೆ ಏನಂತೆ? ನಿಮ್ ಶೆಡ್ ಗಳನ್ನ ಸರಿ ಮಾಡಿ ಕೊಡ್ತೀವಿ ಅಂತ ಹೇಳೋದಾ, ಅಥವಾ ಆ ಭಾಗಕ್ಕೆ ಹೋಗಿ ಅಲ್ಲಿ ಕೂಡ ಶೆಡ್ ಕಟ್ಕೊಳ್ಳಿ ಅಂತ ಹೇಳ್ತಿದಾರಾ? ಅಲ್ಲಿ ನಮಗೆ ದುಡ್ಡು ಕೊಡ್ತಾ ಇದಾರೆ, ಆದ್ರೆ ನಮಗೆ ಅರ್ಧ ದುಡ್ಡು ಕೊಟ್ಟಿದ್ದಾರೆ, ಇನ್ನೂ ಅರ್ಧ ದುಡ್ಡು ಬರ್ಬೇಕಾಗಿದೆ. ನಮಗೆ ದುಡ್ಡು ಕೊಟ್ಟು 2015ರಲ್ಲಿ ದುಡ್ಡು ಕೊಟ್ಟಿದ್ದಾರೆ, ಆದ್ರೆ ನಮಗೆ ನಿವೇಶನ ಕೊಡ್ಲಿಕ್ಕೆ ಆರಂಭಿಸಿದ್ದು 2022ರಲ್ಲಿ. ಆ 7 ವರ್ಷ ಗ್ಯಾಪ್ ಅಲ್ಲಿ ನಮಗೆ ಬಂದಿರೋ ದುಡ್ಡು ಎಲ್ಲ ಖರ್ಚಾಗಿ ಹೋಗಿದೆ, ಯಾರ ಹತ್ರನೂ ಉಳಿದಿಲ್ಲ. ಈಗ ನಮಗೆ ಬಾಕಿ ಇರೋ ಕಂತಿನ ಹಣ ಕೊಡಿ ಅಂತಂದ್ರೆ ಅದೆಲ್ಲ ಕೋರ್ಟ್ ಅಲ್ಲಿ ಇದೆ, ಅದು ಇದೆ ಅಂತ ಹಾರಿಕೆ ಉತ್ತರ ಕೊಡ್ತಿದ್ದಾರೆ. ಕೋರ್ಟ್ ಅಲ್ಲಿ ಇರುವಂತದ್ದು ಈ ಹಣಗಳೆಲ್ಲ ಮಂಜೂರಾಗಿರುವಂತದ್ದು ಅಥವಾ ಪರಿಹಾರಕ್ಕೆ ಅಂತ ಕೊಟ್ಟಿರುವಂತಹ ದುಡ್ಡು ಎಲ್ಲಿಗೆ ಹೋಗುತ್ತೆ ಅಂತ? ಅಂದ್ರೆ ನಮಗೆ ಹೆಚ್ಚಿನ ಪರಿಹಾರಕ್ಕಾಗಿ ಬೇಕು ಅಂತಂದ್ರೆ ನಾವು ಕೋರ್ಟ್ಗೆ ಕೇಸ್ ಹಾಕ್ಬೇಕಾಗಿತ್ತು. ಆ ತರ ನಾವು ಹಾಕಿದೀವಿ ಈಗ. ಆದ್ರೆ ಅದಕ್ಕೆ ಸ್ಪೆಷಲ್ ಕೋರ್ಟ್ ಆಗ್ಬೇಕಂತೆ, ಅದಕ್ಕೆಲ್ಲ ವಕೀಲರ ನೇಮಕ ಮಾಡ್ಬೇಕಂತೆ ಗೌರ್ಮೆಂಟ್. ಅದನ್ನೇನು ಮಾಡ್ತಾ ಇಲ್ಲ. ಈಗ 8-9 ವರ್ಷ 15 ವರ್ಷ ಆದ್ರೂ ಸಹಿತ ಇನ್ನೂವರೆಗೂ ಅದು ಯಾವ್ದು ಒಂದು ಕೇಸ್ ಹಿಯರಿಂಗ್ ಶುರು ಆಗಿಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ 18 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ದೀರಾ. ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ನಾವು ಕೂಡ ಈ ಸಮಸ್ಯೆಯನ್ನು ತರುವಂತಹ ಕೆಲಸ ಹಸನ್ ಸಾಬ್ ಅವರೇ ಮಾಡ್ತೀವಿ. ನಾವು ಕೂಡ ನ್ಯೂಸ್ 18 ಕೂಡ ಈ ಸಮಸ್ಯೆಗಳ ಬಗ್ಗೆ ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ. ಈಗ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ಪ್ರಮುಖವಾಗಿ 2 ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. 2 ಸುದ್ದಿಗೂ ಕೂಡ 2 ಭಾಗದ ಸಮಸ್ಯೆಗೂ ಕೂಡ ಪರಿಹಾರ ಸಿಗೋವರೆಗೂ ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.